ಕಾನೂನು ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಸಿದ್ದರಾಮಯ್ಯ. ನಾಳೆ ಬೆಂಗಳೂರಿಗೆ ಹಿರಿಯ ವಕೀಲರ ತಂಡ ಎಂಟ್ರಿ ಕೊಡುತ್ತೆ. ಹಿರಿಯ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ ಹಾಗೂ ಕಪಿಲ್ ಸಿಬಲ್ ಆಗಮಿಸುತ್ತಾರೆ ಅಂತ ಹೇಳಲಾಗಿದೆ. ಬೆಳಗ್ಗೆ ವಕೀಲರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಚರ್ಚೆ ನಡೆಸುತ್ತಾರೆ. ನಾಳೆ ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯ ಅರ್ಜಿ ಸಲ್ಲಿಕೆ ಆಗತ್ತೆ. ಸಿದ್ದರಾಮಯ್ಯ ಪರವಾಗಿ ಅಂದ್ರೆ ಏನು ಈ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಲಾಗಿದೆ, ಇದಕ್ಕೆ ಸ್ಟೇ ಕೊಡಿ ಅಂತ ಮೋಸ್ಟ್ ಪ್ರಾಬಬ್ಲಿ ನಾಳೆ ಅರ್ಜಿ ಸಲ್ಲಿಕೆ ಮಾಡ್ತಾರೆ ಅಂತ ಹೇಳಲಾಗಿದೆ. ಇನ್ನು ಯಾವೆಲ್ಲ ರೀತಿಯ ಡಿಫೆನ್ಸಿವ್ ಆಕ್ಷನ್ಸ್ ತಗೋತಾರೆ, ಯಾವ ರೀತಿಯ ಕಾನೂನಿನ ವಿಚಾರದಲ್ಲಿ ರಕ್ಷಣಾತ್ಮಕವಾಗಿ ಮುಂದಡಿ ಇಡುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಹಿರಿಯ ವಕೀಲರುಗಳ ತಂಡ ಬೆಂಗಳೂರಿಗೆ ಆಗಮಿಸ್ತಾ ಇರತಕ್ಕಂಥದ್ದು. ಇನ್ನು ಈ ರೀತಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದಕ್ಕೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾಳೆ ಪ್ರತಿಭಟನೆ ನಡೆಯುತ್ತೆ ಅಂತ ಹೇಳಲಾಗಿದೆ. ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ ಕಾಂಗ್ರೆಸ್ ಶಾಸಕರು, ಸಚಿವರು ಎಲ್ಲರೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇವರೆಲ್ಲರೂ ಸೇರಿ ಹಲವರು ಭಾಗ್ಯ ಆಗ್ತಾರೆ. ನಾಳೆಯ ಪ್ರತಿಭಟನೆಗೆ ಫ್ರೀಡಂ ಪಾರ್ಕ್ ನಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ವೀಕ್ಷಕರೇ, ಒಂದ್ ಕಡೆ ಬಿಜೆಪಿ ಗಾಂಧಿ ಪ್ರತಿಮೆಯ ಬಳಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಪ್ರತಿಭಟನೆ ಮಾಡೋದಕ್ಕೆ ಸಜ್ಜಾಗಿದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ನಾಳೆ ರಾಜ್ಯಾದ್ಯಂತ ಹಾಗೂ ಬೆಂಗಳೂರಿನಲ್ಲಿ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆಗೆ ಭರ್ಜರಿ ಸಿದ್ಧತೆ ಮಾಡಿಕೊಳ್ತಾ ಇದೆ. ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಾಗುತ್ತೆ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ನಾಳೆ ಪ್ರತಿಭಟನೆ ಮಾಡ್ತಾರಂತೆ. ಮೂಡ ಹಗರಣದ ಪ್ರಕರಣವನ್ನು ಸಿದ್ದರಾಮಯ್ಯವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ. ಇದನ್ನು ಕಾನೂನಾತ್ಮಕ ಮತ್ತು ರಾಜಕೀಯವಾಗಿ ಹೋರಾಟವನ್ನು ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಜಂಟಿಯಾಗಿ ಹೋರಾಟವನ್ನು ಆರಂಭಿಸ್ತಾ ಇದೆ. ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾಳೆ ಬೆಳಗ್ಗೆ ಬೃಹತ್ತಾದಂಥ ಒಂದು ಪ್ರತಿಭಟನೆಗೆ ಕರೆ ಕೊಡಲಾಗಿರ್ತಕ್ಕಂಥದ್ದು. ಫ್ರೀಡಂ ಪಾರ್ಕ್ನ ಆವರಣದಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ. ನಿಮಗೆ ದೃಶ್ಯಾವಳಿಯಲ್ಲಿ ತೋರಿಸುವಂಥ ಕೆಲಸವನ್ನು ಮಾಡ್ತೇನೆ. ಬೆಂಗಳೂರು ಜಿಲ್ಲಾ ಮಟ್ಟದ ಕಾಂಗ್ರೆಸ್ ಏನಿದೆ ಆ ಒಂದು ಪಕ್ಷದ ವತಿಯಿಂದ ಆಯೋಜನೆಗೊಂಡಿರ್ತಕ್ಕಂಥದ್ದು. ಈಗಾಗಲೇ ಈ ಒಂದು ತಯಾರಿಗಳು ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಕಾಂಗ್ರೆಸ್ ಮುಖಂಡರು ಕೂಡ ಈ ಒಂದು ಸ್ವತಃ ಸ್ಥಳದಲ್ಲೇ ಇದ್ದು ಯಾವ ರೀತಿಯಾಗಿ ಹಮ್ಮಿಕೋಬೇಕು ಮತ್ತು ಎಷ್ಟು ಜನರು ಸೇರ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪೂರ್ವ ಸಿದ್ಧತೆಯನ್ನು ಆರಂಭಿಸಿರ್ತಕ್ಕಂಥದ್ದು. ಜನರು ಈ ಒಂದು ಪ್ರತಿಭಟನೆಗೆ ಸೇರಬಹುದು ಅನ್ನುವಂಥ ನಿರೀಕ್ಷೆ ಆಗಲಾಗಿದೆ. ಹಾಗಾಗಿ ನಾಳೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರತಕ್ಕಂಥ ರಾಜ್ಯಪಾಲರ ನಡೆ ವಿರುದ್ಧ ಒಂದು ಬೃಹತ್ತಾದಂಥ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಕ್ಯಾಮರಾಮನ್ ಲಕ್ಷ್ಮೀಪುತ್ರ ಜೊತೆ ಬಸವರಾಜ್ ಸಂತಿಮಠ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಇನ್ನು ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಕೂಡ ನಾಳೆ ಪ್ರತಿಭಟನೆ ಮಾಡುತ್ತೆ. ಬೆಳಗ್ಗೆ 11:30ಕ್ಕೆ ಗಾಂಧಿ ಪ್ರತಿಮೆಯ ಬಳಿ ಪ್ರೊಟೆಸ್ಟ್ ಮಾಡ್ತಾರಂತೆ. ಜೆಡಿಎಸ್ ನಾಯಕರು ಕೂಡ ಅಲ್ಲಿ ಭಾಗಿ ಆಗ್ತಾರೆ ಅಂತ ಹೇಳಲಾಗಿದೆ. ಆ ಬಗ್ಗೆಯೂ ಕೂಡ ಮಾತನಾಡಿದ್ದೇವೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ನಾಳೆ ನಾವು ಕೂಡ ಸಿದ್ದರಾಮಯ್ಯನವರ ರಾಜೀನಾಮೆಗೆ ನಾಳೆ 11:00ವರೆಗೆ ಗಾಂಧಿ ಸ್ಟ್ಯಾಚ್ಯೂ ಹತ್ರ, ವಿಧಾನಸೌಧ ಗಾಂಧಿ ಸ್ಟ್ಯಾಚ್ಯೂ ಹತ್ರ ಎಲ್ಲ ನಮ್ಮ MLAಗಳು, MLCಗಳು, MP ಗಳು ನಾವು ರಾಜೀನಾಮೆಯನ್ನು ಕೊಡಿ, ಸಿದ್ದರಾಮಯ್ಯನವರೇ ರಾಜೀನಾಮೆಯನ್ನು ಕೊಡಿ, ನೀವು ತಪ್ಪು ಮಾಡಿದ್ದೀರಾ, ಈಗಾಗಲೇ ಪಾದಯಾತ್ರೆ ಮಾಡಿದ್ದೀರಿ, ವಿಧಾನಸಭೆಯಲ್ಲಿ ಅದನ್ನು ಪ್ರಸ್ತಾವ ಮಾಡುವಂಥ ಪ್ರಯತ್ನ ಮಾಡಿದ್ದೀರಿ, ಈಗ ವಿಧಾನಸೌಧದ ಮುಂಭಾಗದಲ್ಲೂ ಕೂಡ ನಾವು ಪ್ರತಿಭಟನೆಯನ್ನು ನಾಳೆ ಹಮ್ಮಿಕೊಂಡಿದ್ದೀನಿ. ನಾನು ಅದಕ್ಕೆ ಕರೆ ಕೊಡ್ತಾ ಇದ್ದೀನಿ. ನಮ್ಮೆಲ್ಲ ಶಾಸಕರು ದಯವಿಟ್ಟು MLCಗಳು ಮತ್ತು JDSನ ನಾನು ಕುಮಾರಸ್ವಾಮಿ ಅವ್ರ ಜೊತೆನೂ ಈಗ ಸುಮಾರು 1-2 ಗಂಟೆಗಳ ಹಿಂದೆ ಮಾತಾಡಿದ್ದೀನಿ. ಅವರು ಕೂಡ ಅವರ ಶಾಸಕರು ಎಲ್ಲರೂ ಬರೋವಂಥದ್ದಕ್ಕೆ ಸೂಚನೆಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಮುಖ್ಯಮಂತ್ರಿಯ ರಾಜೀನಾಮೆಗೆ ನಾವು ಆಗ್ರಹಿಸಿ ನಾವು ಕೂಡ ನಾಳೆ ಹೋರಾಟವನ್ನು ನಾವು ಮಾಡೋರಿದ್ದೀರಿ. ಈಗ ತಾನೇ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕಣ್ಣ ಅವರಿಗೆ ಫೋನ್ ಮಾಡಿದರು, ದೂರವಾಣಿ ಮೂಲಕ ಮಾತನಾಡಿದ್ದೇನೆ. ನಮ್ಮ ಬಾಬಣ್ಣವರು ಇಲ್ಲೇ ಇದ್ದಾರೆ. ಎಲ್ಲ ಶಾಸಕ ಮಿತ್ರರು, ಮಾಜಿ ಶಾಸಕರು ನಾವೆಲ್ಲರೂ ಸೇರಿ ನಾಳೆ ದಿನ ಗಾಂಧಿ ಪ್ರತಿಮೆಯ ಬಳಿ ಒಂದು ಹೋರಾಟವನ್ನು ಇವತ್ತು ಎರಡೂ ಪಕ್ಷದ ನಾಯಕರುಗಳು ಕೈಗೊಳ್ತೇವೆ. ಈ ಬಗ್ಗೆ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ನಾಳೆ ಒಂದು ಕಡೆ ಕಾಂಗ್ರೆಸ್ ಭರ್ಜರಿ ಪ್ರತಿಭಟನೆಗೆ ಸಿದ್ಧತೆ, ಮತ್ತೊಂದು ಕಡೆ ಬಿಜೆಪಿ ಕೂಡ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಗೆ ಸಿದ್ಧತೆ. ಎರಡೂ ಪಾಳ್ಯದಲ್ಲಿ ತಂತ್ರ ಪ್ರತಿತಂತ್ರ ಯಾವ ರೀತಿ ಸಿದ್ಧವಾಗಿದೆ?
ಖಂಡಿತ ಶ್ರೀಲಕ್ಷ್ಮಿ. ಪ್ರಮುಖವಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಿದ್ದೇ ಈಗ ಒಂದು ರೀತಿಯಲ್ಲಿ ರಾಜ್ಯ ರಾಜಕಾರಣದಲ್ಲಿ ಎಲ್ಲ ವಿಚಾರಗಳನ್ನು ಮರೆತು ಇದು ಒಂದೇ ವಿಚಾರ ಸಾಕಷ್ಟು ಸದ್ದನ್ನು ಮಾಡ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಈ ಒಂದು ಪ್ರಾಸಿಕ್ಯೂಷನ್ ವಿರುದ್ಧ ಸಿಡಿದಿರ್ತಕ್ಕಂಥದ್ದು. ನಾಳೆ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕೊಟ್ಟಿರ್ತಕ್ಕಂಥದ್ದು. ಎಲ್ಲ ಜಿಲ್ಲಾ ಪ್ರಮುಖ ಕೇಂದ್ರಗಳಲ್ಲಿ ಶಾಸಕರು ಸಚಿವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ. ಇದು ರಾಜ್ಯಪಾಲರ ನಡೆ ಮತ್ತು ಸಂವಿಧಾನದ ಕೊಲೆ ಅಂತ ಆರೋಪಿಸಿ ಈ ಒಂದು ಪ್ರತಿಭಟನೆಯನ್ನು ಕಾಂಗ್ರೆಸ್ ಪಕ್ಷ ನಡೆಸ್ತಾ ಇದೆ ಮತ್ತು ಬೆಂಗಳೂರಲ್ಲಿ ಕೂಡ ಒಂದು ಬೃಹತ್ ಪ್ರತಿಭಟನೆ ಫ್ರೀಡಂ ಪಾರ್ಕಲ್ಲಿ ನಡೀತಾ ಇದೆ. ಇದರ ವಿರುದ್ಧವಾಗಿ ಏನು ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ನಡೆ ಸರಿಯಾಗಿದೆ, ಸಿಎಂ ಸಿದ್ದರಾಮಯ್ಯ ಅವರು ನೈತಿಕ ಹೊಣೆಯನ್ನು ಹೊತ್ತು ಆರೋಪ ಸ್ಥಾನದಲ್ಲಿದ್ದಾರೆ, ಅವರು ರಾಜೀನಾಮೆಯನ್ನು ಕೊಡಬೇಕಂತ ಆಗ್ರಹಿಸಿ ಮತ್ತು ಒತ್ತಾಯಿಸಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ಮತ್ತು JDS ಜಂಟಿಯಾಗಿ ಪ್ರತಿಭಟನೆಯನ್ನು ರೂಪಿಸ್ತಾ ಇದ್ದೇವೆ. ಒಂದು ಕಡೆ ಬಿಜೆಪಿ JDS ಪ್ರತಿಭಟನೆ, ಇನ್ನೊಂದು ಕಡೆ ಕಾಂಗ್ರೆಸ್ ಪ್ರತಿಭಟನೆ. ಒಟ್ಟಾರೆಯಾಗಿ ನಾಳೆ ರಾಜ್ಯ ಪ್ರತಿಭಟನೆಗಳಿಗೆ ಸಾಕ್ಷಿ ಆಗಲಿದೆ. ಇನ್ನುಳಿದಂತೆ ಒಂದಷ್ಟು ಸಂಘ ಸಂಸ್ಥೆಗಳು ಸಿಎಂ ಪರವಾಗಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾವೆ. ಇನ್ನುಳಿದಂತೆ ಸಿಎಂ ರಾಜೀನಾಮೆ ಕೊಡಬೇಕನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ನಾಳೆಯಿಂದ ಸಿದ್ದರಾಮಯ್ಯ ಅವರಿಗೆ ಕಾನೂನು ಸಮರ ಆರಂಭ ಮಾಡಿಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕಳೆದ ಒಂದು ವಾರದಿಂದ ಕಾನೂನು ತಂಡ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ನಾಳೆ ಹೈಕೋರ್ಟ್ ಮೊರೆಯನ್ನು ಸಿಎಂ ಸಿದ್ದರಾಮಯ್ಯ ಅವರು ಹೋಗಲಿದ್ದಾರೆ. ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾದಂಥ ಅಭಿಷೇಕ್ ಮನು ಸಿಂಘ್ವಿ, ಕಪಿಲ್ ಸಿಬಲ್, ಈಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಪ್ರಶಾಂತ್ ಭೂಷಣ್ ಕೂಡ ನಾಳೆ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿ ನಾಳೆ ಹೈಕೋರ್ಟ್ಗೆ ಸಲ್ಲಿಸ್ತಕ್ಕಂಥ ಅರ್ಜಿಯನ್ನು ತಯಾರು ಮಾಡಿಕೊಂಡು ಒಂದು ಅರ್ಜಿಯನ್ನು ಸಲ್ಲಿಸೋರಿದ್ದಾರೆ. ಮಧ್ಯಾಹ್ನದ ವೇಳೆಗೆ ಈ ಒಂದು ಅರ್ಜಿ ವಿಚಾರಣೆಗೆ ಬರಬಹುದು ಅನ್ನುವಂಥದ್ದು ಇದೆ. ಆ ವಿಚಾರಣೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಹಾಗಾಗಿ ನಾಳೆ ಸಿದ್ದರಾಮಯ್ಯ ಅವರು ಕಾನೂನು ಸಮರವನ್ನು ಆರಂಭಿಸಲಿದ್ದಾರೆ. ಇನ್ನೊಂದು ಕಡೆ ರಾಜಕೀಯವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ JDS ಮೂರು ಕೂಡ ಒಂದಷ್ಟು ಆಕ್ರೋಶಗಳು ನಾಳೆ ವ್ಯಕ್ತವಾಗಬಹುದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡ್ತಾ ಇದ್ದ ಹಾಗೇನೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಇಂಥ ಹೊತ್ತಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಒಂದು ಹೊಸ ಬಾಂಬ್ ಸಿಡಿಸ್ತಾರೆ. ಏನ್ ಹೇಳಿದ್ರು ನೋಡಿ. So the entire party supporting my chief minister. There is no question of resignation. You will be my chief minister. ಬಂಡೆ ಅನ್ನೋದಿದೆಯಲ್ಲ, ಆ ಬಂಡೆನೇ ಡೇಂಜರ್ ಅಲ್ಲಿ. ಆ ಲ್ಯಾಂಡ್ ಸ್ಲೈಡ್ ಆಗಿ ಇವತ್ತು ಹಲವಾರು ಜನ ಸಾಯಲಿಕ್ಕೆ ಆ ಬಂಡೆಗಳೇ ಕಾರಣ. ಕರ್ನಾಟಕದಲ್ಲೂ ಈ ಬಂಡೆಗಳೇ ಕಾರಣವಾಗ್ತಕ್ಕಂಥ ದಿನ ದೂರ ಇಲ್ಲ. ಸಿದ್ದರಾಮಯ್ಯಗೆ ಬಂಡೆಯಿಂದಲೇ ಡೇಂಜರ್. ಕೇಂದ್ರ ಸಚಿವ ಕುಮಾರಸ್ವಾಮಿ ಹೊಸ ಬಾಂಬ್. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ನೀಡ್ತಾ ಇದ್ದಂತೆ ರಾಜ್ಯ ರಾಜಕಾರಣದಲ್ಲಿ ಭಾರಿ ಬೆಳವಣಿಗೆಗಳಾಗ್ತಿವೆ. ಮೀಟಿಂಗ್ ಮೇಲೆ ಮೀಟಿಂಗ್, ಸಮಾಲೋಚನೆ ಕೂಡ ನಡೆಸಲಾಗ್ತಿದೆ. ಸಿದ್ದರಾಮಯ್ಯಗೆ ನಿದ್ದೇನೂ ಬರ್ತಿಲ್ಲ, ಟೆನ್ಷನ್ನೂ ಕಡಿಮೆ ಆಗ್ತಿಲ್ಲ. ಮುಖ್ಯಮಂತ್ರಿ ಪರವಾಗಿ ನಾವಿದ್ದೇವೆ ಅಂತ ಕನಕಪುರದ ಬಂಡೆ ಗಟ್ಟಿಯಾಗಿ ನಿಂತಿದ್ದು, ಕುಮಾರಸ್ವಾಮಿ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಬಂಡೆಯಿಂದಲೇ ಡೇಂಜರ್ ಇದೆ. ಕರ್ನಾಟಕದಲ್ಲೂ ಬಂಡೆಗಳೇ ಕಾರಣವಾಗುವ ದಿನಗಳು ದೂರವಿಲ್ಲ ಅಂತ DKಶಿ ವಿರುದ್ಧ ಪರೋಕ್ಷವಾಗಿ ಹುಡುಕಿದ್ದಾರೆ. ಬಂಡೆ ಅನ್ನೋದಿದೆಯಲ್ಲ, ಆ ಬಂಡೆನೇ ಡೇಂಜರ್ ಅಲ್ಲಿ. ಇವತ್ತು ಯಾತಕ್ಕೆ ಇವತ್ತು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಕೊಡಗಲ್ಲಿ ಬೀಳ್ತಾವಲ್ಲ, ಮೊನ್ನೆ ವಯನಾಡಲ್ಲಿ ಲ್ಯಾಂಡ್ ಸ್ಲೈಡ್ ಆಯ್ತಲ್ಲ, ಲ್ಯಾಂಡ್ ಸ್ಲೈಡ್ ಆಗಿದ್ದು ಆ ಬಂಡೆ ರಕ್ಷಣೆ ಕೊಡ್ತಾ? ಆ ಲ್ಯಾಂಡ್ ಸ್ಲೈಡ್ ಆಗಿ ಇವತ್ತು ಹಲವಾರು ಜನ ಸಾಯಲಿಕ್ಕೆ ಆ ಬಂಡೆಗಳೇ ಕಾರಣ. ಕರ್ನಾಟಕದಲ್ಲೂ ಈ ಬಂಡೆಗಳೇ ಕಾರಣವಾಗ್ತಕ್ಕಂಥ ದಿನ ದೂರ ಇಲ್ಲ. ನೋಡೋಣ ಬನ್ನಿ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿ ಅಂತ ನಾನು ಕೇಳಲ್ಲ. ಅವರು ರಾಜೀನಾಮೆ ಕೊಡಲ್ಲ, ಅದು ನನಗೆ ಗೊತ್ತಿದೆ. ಕಾನೂನು ಅಂತ ಒಂದಿದೆ, ಯಾವ ಹಂತದಲ್ಲಿ ಏನಾಗಬೇಕು ಅದು ಆಗುತ್ತೆ ಅಂತ ಹೇಳಿದ್ದಾರೆ. ನಾನು ರಾಜೀನಾಮೆಯನ್ನ ಕೊಡಿ ಅಂತ ಹೇಳಲ್ಲ, ನನಗೆ ಕೊಡ್ತಾರೆ ಅಂತ ನಂಬಿಕೆ ಇಲ್ಲ. ಆದರೆ ಕಾನೂನು ಅಂತಕ್ಕಂಥದ್ದಿದೆ. ಈ ದೇಶದ ಕಾನೂನಿನ ವ್ಯವಸ್ಥೆ ಒಳಗೆ ಯಾವ ಹಂತದಲ್ಲಿ ಏನು ತೀರ್ಮಾನಗಳಾಗಬೇಕು ಅಲ್ಲಿ ತೀರ್ಮಾನಗಳಾಗುತ್ತೆ. ರಾಜ್ಯವನ್ನ ಹಾಳು ಮಾಡಬೇಡಿ. ನನಗೇನು ಯಾರ ಮೇಲೆ ಅಸೂಯೆ ಇಲ್ಲ, ಯಾರು ಪರ್ಮನೆಂಟ್ ಅಲ್ಲ. ಇನ್ನು ಸಿದ್ದು ಪರ ನಿಂತ ಡಿಸಿಎಂ ಬಗ್ಗೆ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಡಿಕೆ ಶಿವಕುಮಾರ್ ಹೊರಗೊಂದು ಒಳಗೊಂದು. ಡಿಕೆಶಿ ನಾನು ಸನ್ಯಾಸಿಯಲ್ಲ, ಸಿಎಂ ಆಗ್ಬೇಕು ಅಂತ ಹೇಳಿದ್ರು. ಸಿಎಂ ಪರ ಡಿಕೆಶಿ ಪ್ರಾಮಾಣಿಕವಾಗಿ ನಿಲ್ತಾರಾ ಅಂತ ಅಶೋಕ್ ಲೇವಡಿಯನ್ನ ಮಾಡಿದ್ದಾರೆ. ಎಲ್ಲ DK ಶಿವಕುಮಾರ್ ಅವರು ಒಳಗಡೆ ಒಂದು ಹೊರಗಡೆ ಒಂದು ಅಂತಾನೆ ಹೇಳ್ತಾ ಇರೋದಲ್ಲಿ. ನನಗೆ ಅವ್ರು ನಿಂತವರೋ ಅವ್ರು ಕೂತವರೋ ನನ್ಗೆ ಗೊತ್ತಿಲ್ಲಪ್ಪ.
ಅವ್ರು ನಿಂತವ್ರ ಕೂತವ್ರು. ಅವರು ಪದೇ ಪದೇ ಹೇಳಿದ್ದಾರೆ ನಾನು ಸನ್ಯಾಸಿ ಅಲ್ಲ, ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಪದೇ ಪದೇ ಹೇಳಿದ್ದಾರೆ ಮುಖ್ಯಮಂತ್ರಿ ನಾನು ಆಗಲೇಬೇಕು, ಹಾಗೇ ಆಗ್ತೀನಿ ಅಂತ. ಅವ್ರ ಸ್ವಾಮೀಜಿ ಯಾರೋ, ಆ ಸ್ವಾಮೀಜಿಯವ್ರ ಮನೆ ಜಾತಕ ನೋಡಿದ್ಬಿಟ್ಟವ್ರೆ, ಡಿಸೆಂಬರ್ ಒಳಗಡೆ ಹಾಗೆ ಆಗ್ತೀಯ ನೀನು ಅಂತ. ಅಜ್ಜಯ್ಯ ಸ್ವಾಮೀಜಿ ಯಾರೋ ಗೊತ್ತಿಲ್ಲ ನನಗೆ ಯಾರು ಅಂತ. ಅವರು ಕೂಡ ಪ್ರೆಸ್ ಮೀಟಲ್ಲಿ ಹೇಳ್ಬಿಟ್ಟವ್ರೆ ನೀ ಹಾಗೆ ಆಗ್ತೀಯ ಡಿಸೆಂಬರ್. ಸಿದ್ದರಾಮಯ್ಯಗೆ ಪ್ರಾಸಿಕ್ಯೂಷನ್ ಅನ್ನೋದು ಬೆನ್ನಿಗೆ ಬಿದ್ದಿದ್ದು ಕ್ಷಣ ಕ್ಷಣಕ್ಕೂ ಟೆನ್ಷನ್ ಹೆಚ್ಚುತ್ತಲೇ ಇದೆ. ನಾಳೆ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲು ಸಜ್ಜಾಗಿದ್ದು ಮುಂದಿನ ಹೆಜ್ಜೆ ಹೆಚ್ಚು ಕುತೂಹಲವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.